ನಮಸ್ಕಾರ ಸ್ನೇಹಿತರೆ. ಇವತ್ತು ಯಾವುದೇ ರೀತಿ ಹೆಲ್ತ್ ವೀಡಿಯೋಸ್ ಇಲ್ಲ, ಫಿಟ್ನೆಸ್ ವೀಡಿಯೋಸ್ ಇಲ್ಲ, ಒಂದು ಅಲರ್ಟ್, ಒಂದು ಸೋಷಿಯಲ್ ಮೆಸೇಜ್ ಬಗ್ಗೆ ಮಾಡ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ಟೆಲಿಗ್ರಾಮ್ ಮುಖಾಂತರ, ವಾಟ್ಸಪ್ ಮುಖಾಂತರ ನಮ್ಮನ್ನು ಇನ್ವೈಟ್ ಮಾಡಿ ವರ್ಕ್ ಫ್ರಮ್ ಹೋಮು 12,000 ರೂಪಾಯಿ ಇನ್ಕಮ್ ಮಾಡ್ಬೋದು, ಹೀಗೆಲ್ಲ ಹೇಳಿ ತರಹೇವಾರಿ ನಂಬರ್ಗಳಿಂದ ತರಹೇವಾರಿ ಪ್ರೊಫೈಲ್ ಫೋಟೋಸ್ಗಳು ಇಟ್ಕೊಂಡು ನಮ್ಮನ್ನು ಯಾಮಾರಿಸಿದ್ರೆ ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಲಕ್ಷ ಕೋಟಿ ಕಳ್ಕೊಂಡು ನೀರಲ್ಲಿ ಮುಂಡ ಮುಚ್ಕೊಳ್ಳೋ ರೇಂಜ್ವರೆಗೂ ಕೂಡ ಇವತ್ತು ಬೆಳೆದೋಗಿದೆ. ಇತ್ತೀಚೆಗೆ ರಾಮನಗರದಲ್ಲಿ ಕೂಡ 14 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಕಳ್ಕೊಂಡು ಒಬ್ಬಳು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸೈಬರ್ ಸೆಂಟ್ರಿಗೆ. ಸೊ ಆ ಥರದ್ದು ಘಟನೆಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಸೊ ನನಗೂ ಕೂಡ ಒಬ್ಬ ರೀತಿ ಇದೇ ರೀತಿ ಮೆಸೇಜ್ ಮಾಡಿದ್ದ. ಸೊ ಇದ್ರ ಬಗ್ಗೆ ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಏನು ಮಾಡಿದೆ, ಅವ್ರನ್ನ ನೀಟಾಗಿ ಹ್ಯಾಂಡ್ಲ್ ಮಾಡಿ ಸ್ಟಾರ್ಟಿಂಗ್ 150 ರೂಪಾಯಿ 200 ರೂಪಾಯಿ ಏನೋ ಕೊಡ್ತಾರೆ, ಅದನ್ನು ಮಾತ್ರ ಈಸ್ಕೊಂಡು ಜೈ ಅಂದ್ಬಿಟ್ಟೆ. ಬಟ್ ನೀವು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ನಿಮಗೆ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಆ ಕಾಂಟ್ಯಾಕ್ಟ್ ನಂಬರ್ನ ನೀವೇನೋ ಸೇವ್ ಮಾಡಿಕೊಂಡ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವಂತಹ ಯಾರ್ಯಾರಿದ್ದಾರೆ ಅವ್ರುಗಳಿಗೆಲ್ಲನೂ ಕೂಡ ನಿಮ್ಮ ನಂಬರು, ಅವ್ರ ನಂಬರು ಎಲ್ಲ ಈ ಕಿತ್ತೋದು ನನ್ನ ಮಕ್ಕಳುಗಳಿಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಈ ಥರ ಹಾಯ್ ಮೆಸೇಜ್ ಬಂತು, ಈ ಥರ ನಿಮಗೆ ತೋರಿಸ್ತೀನಿ, ಚಾಟ್ ಹಾಕ್ತೀನಿ, ನಿಮಗೆ ಯಾವ ರೀತಿ ಕಾನ್ವರ್ಸೇಷನ್ ನಡೆದಿದೆ ಪ್ರತಿಯೊಬ್ಬರದ್ದು ಟೆಲಿಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಹಾಕ್ತೀನಿ. ಸೊ ನೋಡಿ, ಎಚ್ಚರಿಕೆಯಿಂದ ಇರಿ, ಪ್ರಾಬ್ಲಮ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈ ಕಿತ್ತೋದು ನನ್ನ ಮಗ ಈ ನಂಬರಿಂದ ಇವನ್ ಫೋಟೋ ಅಂತ ಖಂಡಿತ ಇರೋದಿಲ್ಲ, ಯಾರ್ದೋ ಫೋಟೋ ಇಟ್ಕೊಂಡು ಹಾಕಿರ್ತಾನೆ. ಫಸ್ಟ್ ನಿಮಗೆ ಆವಾರಿತ್ತು ಮೆಸೇಜ್ ಮಾಡ್ತಾನೆ, ನಾನು ಫೈನ್ ಅಂತ ಹಾಕ್ತೀನಿ, ಅಲ್ಲಿಗೆ ಮುಗೀತು. ಈ ಥರ ನಿಮಗೆ 5 ಸ್ಟಾರ್ ಕೊಡಿ, ಗೂಗಲ್ ಮ್ಯಾಪಲ್ಲಿ ನಿಮಗೆ ಇನಿಷಿಯಲ್ ಸ್ಯಾಲ್ರಿ 200 ರೂಪಾಯಿ ಬರ್ತದೆ, ಡೈಲಿ ನೀವು 12,000 ರೂಪಾಯಿವರೆಗೂ ದುಡಿಬೋದು ಅಂತೇಳಿ ಸ್ಮೈಲಿ ಫೇಸ್ ಎಲ್ಲ ಹಾಕಿ ಓಕೆ ಅಂತ ಒತ್ತಿದ್ರೆ ಸಾಕು, ಮುಗೀತು. ಇನ್ನು ರೆಡಿಮೇಡ್ ಹಾಕೊಂಡಿರೋ ಟೆಂಪ್ಲೇಟ್ಸ್ಗಳೆಲ್ಲ ರಪ ಅಂತ ಬಂದುಬಿಡುತ್ತೆ. ಯಾವುದೋ ಒಂದು ಹೋಟೆಲ್ ಹೆಸರು ಕೊಡ್ತಾರೆ, ನೀವು ಹೋಗಿ ರಿವ್ಯೂ ಮಾಡ್ತೀರಾ. ನಾನು ಹಂಗೆ ಮಾಡಿದೆ, 203 ರೂಪಾಯಿ ನಿಮಗೆ ಸಿಗುತ್ತೆ ಅಂತ ಹೇಳಿ ಹಾಕ್ತಾರೆ. ಆವಾಗ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ನಮ್ಗೊಂದು ಮೆಸೇಜ್ ಕಳಿಸ್ತಾರೆ, ಗ್ರೇಟ್, ನಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಿಮ್ಮದೆಲ್ಲ ಇನ್ಫಾರ್ಮೇಷನ್ ಕೊಡಿ ಅಂತೆಲ್ಲ ಹೇಳ್ತಾರೆ. ನಾವು ನಮ್ಮ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ. ಆಮೇಲೆ ಟೆಲಿಗ್ರಾಮ್ ಮುಖಾಂತರ ನಮಗೆ ಒಂದು ಲಿಂಕ್ನ ಕಳಿಸ್ತಾರೆ. ಅದಕ್ಕೆ ಕಳಿಸಿದ ತಕ್ಷಣ ರಿಸೆಪ್ಷನಿಸ್ಟ್ ಅದು ಲೇಡಿ ಫೋಟೋ ಹಾಕ್ಕೊಂಡು ಒಳ್ಳೆ ನೇಮ್ಗಳು ಇಟ್ಕೊಂಡು ಒಳ್ಳೆ ಪ್ರೊಫೈಲ್ ಫೋಟೋ ಇಟ್ಕೊಂಡು ಕಳಿಸಿರ್ತಾರೆ. ಅವರು ನಮ್ಗೊಂದು ಮೆಸೇಜ್ ಮಾಡ್ತಾರೆ. ಆಮೇಲೆ ಅವ್ರು ಕೊಡುವಂಥ ಸ್ಯಾಲ್ರಿ ಕೋಡ್ನ ಇವ್ರಿಗೆ ಕಳಿಸ್ಬೇಕು. ಇವ್ರು ಅದನ್ನ ನೋಟ್ ಮಾಡಿಕೊಂಡು ಬಕ್ರ ರೆಡಿ ಇದೆ ಅಂತ ಹೇಳಿ ಮತ್ತೆ ಇದನ್ನು ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ. ಸ್ಯಾಲ್ರಿ ಕೋಡು E3 NP ಅಂತ ಹಿಂಗೇನೂ ಬರುತ್ತೆ. ಆಮೇಲೆ ಅವ್ರಿಗೆ ಕಳಿಸ್ಮೇಲೆ ಅವ್ರನ್ನೊಂದು ಮತ್ತೆ ಡೀಟೇಲ್ಸ್ ತೊಗೊಳ್ತಾರೆ, ನಮ್ಮದು ಫೋನ್ ನಂಬರು, ಏಜು, ಮತ್ತು ಏನು ಕತೆ ಎಲ್ಲ ತಿಳ್ಕೊತಾರೆ. ಯಾಕಂದರೆ ಬಿಸ್ನೆಸ್ ಮ್ಯಾನು ಸ್ಯಾಲರಿ ಎಂಪ್ಲಾಯ್ಡ್ ಆದರೆ ಮಾತ್ರನೇ ಮಾಡೋದು. ನೀವು ಸ್ಟೂಡೆಂಟ್ ಗಿಡೆಂಟ್ ಆಗಿದ್ರೆ ಅವ್ರು ನಿಮ್ಮನ್ನು ಮೂಸೋಕ್ಕೂ ಹೋಗಲ್ಲ. ನೆಕ್ಸ್ಟು ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಅಲ್ಲಿಂದ ನಮಗೆ ಕಾನ್ವರ್ಸೇಷನ್ ಎಲ್ಲ ಆಗಿ ನನಗೆ ಕಳಿಸಿದ್ದು 150 ರೂಪಾಯಿ. ನಾನು ಮುಂಚೆ ನೀವು ನಂಬರ್ನ ಮಾಡಿದ್ದೆ, ಅದನ್ನು 203 ರೂಪಾಯಿ ಕಳಿಸಿದ್ರು. ಬಟ್ ಈ ಸಲ ಮಾತ್ರ ನನಗೆ 150 ರೂಪಾಯಿ ಮಾತ್ರ ಕಳಿಸ್ತಾರೆ. ನೋಡಿ, ಇಲ್ಲಿ ಹಾಕಿದ್ದೀನಿ ನೋಡಿ, ಇದನ್ನು ಅವರು ಕೂಡ ಕಳಿಸ್ತಾರೆ. ಇವೆಲ್ಲ ನಿಮಗೆ ನಂಬಿಕೆ ಬರಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಇನಿಷಿಯಲಿ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಇದೆಲ್ಲ ಆಗಿದ ತಕ್ಷಣ ನಮಗೆಲ್ಲ ಒಂಥರ ತುಂಬ ಸ್ಮೂತಾಗಿ ರೆಡಿಮೇಡ್ ಹಾಕೊಂಡಿರೋ ಟೆಂಪ್ಲೇಟ್ಸ್ನಲ್ಲೇ ಇದು ಮಾಡ್ತಾರೆ. ನೋಡಿ, ಇಲ್ಲಿ ಆ್ಯಡ್ ಟು ಕಾಂಟ್ಯಾಕ್ಟ್ ಅಂದರೆ ಅವ್ರ ನಂಬರ್ನ ಸೇವ್ ಮಾಡಿಕೊಂಡ್ರೆ ಮುಗೀತು. ನಂಬರಲ್ಲ, ಇದು ಆ್ಯಕ್ಚುಲಿ ಒಂಥರ URL ಕೋಡ್ ಥರ ಇರುತ್ತೆ. ಟೆಲಿಗ್ರಾಮಲ್ಲಿ ಈ ಥರ ಈಸಿಯಾಗಿ ಸ್ಕ್ಯಾಮ್ ಮಾಡೋದಕ್ಕೋಸ್ಕರನೇ ಟೆಲಿಗ್ರಾಮ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ. ಅದು ಒಳ್ಳೆ ಅಪ್ಲಿಕೇಶನ್. ಬಟ್ ಈ ಥರ ಮಕ್ಕಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಅದ್ರ ಮೇಲೆ ನಂಬಿಕೆನೇ ಹೊರಟೋಗಿದೆ. ಸೊ ನಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೊಗೊಳ್ತಾರೆ. ಆಮೇಲೆ ಟೆಲಿಗ್ರಾಮ್ ಮುಖಾಂತರ ನಮಗೆ ಕಾನ್ವರ್ಸೇಷನ್ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಒಂದೇ, ಇವರೆಲ್ಲ ಟೀಮೆಲ್ಲ ಒಂದೇ, ಅಲ್ಲೇ ಪಕ್ಕದಲ್ಲೇ ಕೂತಿರ್ತಾರೆ. ದೂರ ಬೇರೆ ದೇಶ. ನೋಡಿ, ವಿಳಾಳ್ ನಿಕೋಲ್ ಅಂತೆ, ಈ ನಂಬರ್ ನಾನು ಸೇವ್ ಮಾಡ್ಕೋಬೇಕು. ಅಲ್ಲಿ ಕೋಡ್ ಥರ ಇದೆಯಲ್ಲ, ಅದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡಿದ್ದ ತಕ್ಷಣ ಇವರೆಲ್ಲರೂ ಮೊದಲೇ ರೆಡಿ ಮಾಡ್ಕೊಂಡು ನಮ್ಮನ್ನು ಯಾಮಾರ್ಸೋದಕ್ಕೆ ಏನೇನು ಸೆಟಪ್ ಬೇಕು ಎಲ್ಲ ಮಾಡಿಕೊಂಡು ರೆಡಿಯಾಗಿ ಕೂತಿರ್ತಾರೆ. ಸೊ ಹಂಗಾಗಿ ನಾವು ಏನು ಮಾಡ್ತಿರ್ತೀವಿ, ಮತ್ತು ಇವ್ರದ್ದೊಂದು ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ. ಅವರಲ್ಲಿ 100 ಜನ ಇರ್ತಾರೆ, ನಮ್ಮ ಥರನೂ ಇರ್ತಾರೆ, ಮಿಕ್ಸ್ ಇರ್ತಾರೆ. ಅದರಲ್ಲಿ ಇವ್ರು ಸ್ಕ್ಯಾಮರ್ಸ್ಗಳು ಇರ್ತಾರೆ, ಅದರಲ್ಲಿ ನಮ್ಮ ಥರ ಇರ್ತದೆ. ಯಾವುದೋ ರೆಡಿ ಮಾಡ್ಕೊಂಡಿರೋವಂಥ ದುಡ್ಡು ಬಂದಿರೋವಂಥದ್ದನ್ನ ಡೈಲಿ ನಮಗೆ ಕಳಿಸ್ತಾ ಇರ್ತಾರೆ. ಡೈಲಿ ಅದನ್ನ ಎಡಿಟ್ ಮಾಡಿ ಡೇಟ್ನ ಎಡಿಟ್ ಮಾಡಿ ಅಷ್ಟು ಬಂತು ಇಷ್ಟು ಬಂತು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಅದೇ ಗ್ರೂಪಲ್ಲಿ ಇವರು ಇರ್ತಾರೆ, ಅದೇ ಗ್ರೂಪಲ್ಲಿ ನಮ್ಮನ್ನು ಆ್ಯಡ್ ಮಾಡ್ತಿರೋದ್ರಿಂದ ನಮಗೆ ನಂಬಿಕೆ ಬಂದಿರೋ ಥರ ಕ್ರಿಯೇಟ್ ಮಾಡ್ತಾರೆ. ಅವರು 1-2 ರಿವ್ಯೂ ಕೊಟ್ಬಿಟ್ಟು ಉಳಿದಿದ್ದು ಏನು ಮಾಡ್ತಾರೆ, ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ಸ್ನಲ್ಲಿ, ಉದಾಹರಣೆಗೆ ಇನ್ಶಿಯಲ್ ನಿಮಗೆ 2,000 3,000 ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು 5,000 ಬರುತ್ತೆ ಅಂತ ಹೇಳ್ತಾರೆ. ನೀವು ಅಂದ್ಬಿಟ್ಟು ಹೇಳಿ ಹಾಕ್ತೀರಾ. 2,000 ಹಾಕಿದ ತಕ್ಷಣ ನೀವು ನಿಜವಾಗ್ಲೂ 5,000 ರೂಪಾಯಿ ಬರುತ್ತೆ. ಸ್ಟಾರ್ಟಿಂಗ್ 1-2 ಸಲ ಬರುತ್ತೆ. ನೀವು ಬಂತು ಅಂತ ಹೇಳಿ ಆಮೇಲೆ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ 28,000 ಕರ್ಕೊಂಡು ಹೋಗ್ತಾರೆ, ಆಮೇಲೆ 57,000 ಕರ್ಕೊಂಡು ಹೋಗ್ತಾರೆ, ಆಮೇಲೆ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಹಿಂಗೆ ಕರ್ಕೊಂಡೋಗಿ ಆಮೇಲೆ ಸರಿ ಮುಂಡಾಯಿಸ್ತಾರೆ. ಆಮೇಲೆ ಅದು ಹೆಂಗೆ ಅಂದರೆ, ನೀವು ಸೆಂಟ್ರಲ್ಲಿ ಎದ್ದು ಬರೋದಕ್ಕೂ ಆಗಲ್ಲ. ಅವ್ರು ಎದ್ದು ಬಂದರೆ ಅವ್ರು ಹೇಳ್ಬಿಡ್ತಾರೆ ನಿಮಗೆ, ಮತ್ತೆ ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಉದಾಹರಣೆಗೆ ನಿಮಗೆ
ಫೇಕ್ ಟ್ರೇಡಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಒಂದು 28,000 ಹಾಕ್ಸ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ. 28,000 ಹಾಕ್ಬಿಟ್ರೆ 35,000 ಬರುತ್ತೆ ಅಂತ ಎಲ್ಲ ಹೇಳಿ ಇದು ಮಾಡಿರ್ತಾರೆ. ಅದರಲ್ಲಿ ನಿಮ್ಮ ಕಂಡೀಷನ್ಸು ಹಾಕಿರ್ತಾರೆ, ಮಧ್ಯದಲ್ಲಿ ನಿಮಗೆ ದೋದ್ರೆ ಕೊಡಲ್ಲ ಅಂತ ಹೇಳಿರ್ತಾರೆ. ಅದು ಟಾಸ್ಕ್ ಎಲ್ಲ ಆಗಿದ ತಕ್ಷಣ ಮತ್ತೆ ಒಂದು 5-10 ಗೂಗಲ್ ರಿವ್ಯೂಸ್ನ ಕೊಡ್ತಾರೆ. ಅದು ಕಂಪ್ಲೀಟ್ ಮಾಡಿ ಆಮೇಲೆ ಇದು ರಿಟರ್ನ್ ನಿಮ್ಗೆ ದುಡ್ಡು ಬರುತ್ತೆ ಅಂತೇಳಿ. ನೀವು ಇದು ಕಂಪ್ಲೀಟ್ ಮಾಡೋಷ್ಟಕ್ಕೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಈ ಟಾಸ್ಕ್ನ ಇವತ್ತು ಎಂಡೋಳು ಮುಗಿಸ್ಬೇಕಂತ ಹೇಳಿ. ಅದು ಏನು ಮಾಡಿರ್ತಾರೆ, 50,000 ಹಾಕಿದ್ರೆ 75,000 ಬರುತ್ತೆ ಅಂತ ಹೇಳಿ ಆ ಥರ ಮೆಸೇಜ್ ಬಂದಿರ್ತಾರೆ. ನೀವು ಇನ್ನೂ ಖುಷಿಯಾಗಿ ಮತ್ತೆ 50,000 ಹಾಕ್ತೀರಾ. ಆಲ್ರೆಡಿ 28 ಹಾಕಿರೋದಕ್ಕೆ 35 ಬಂದಿರೋದಿಲ್ಲ, ಮತ್ತೆ ನೀವು 50,000 ಮತ್ತೆ ಹಾಕ್ತೀರಾ, ಡಬಲ್ ಬರುತ್ತೆ ಅಂತ. ಅದು ಬರಲ್ಲ. ಮತ್ತೆ ಇವತ್ತು ಲಾಸ್ಟು ಇದು ಮುಗೀತು ಅಂತ ಹೇಳಿದ್ರೆ ನಿಮಗೆ 2 ಲಕ್ಷ ಬಂದುಬಿಡುತ್ತೆ ಅಂತ ಹೇಳಿ ಹಾಕ್ಬಿಡ್ತೀರಾ. ತುಂಬ ಜನ ಹಾಕಿರೋದು ಮೆಸೇಜ್ಗಳು, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ನಿಮ್ಗೆ ಹಾಕ್ತಾ ಇರ್ತಾರೆ. ಅಂದರೆ ನಾನು ನಿಮಗೆ ಹಾಕಿದ್ದೀನಿ, ಬೇಗ ನನಗೊಂದು ಟಾಸ್ಕ್ ಕೊಡಿ ಅಂತೇಳಿ ಅವರವರೇ ಮಾತಾಡ್ತಿರ್ತಾರೆ. ನೀವು ಅದನ್ನು ನೋಡಿ, ನನಗೂ ಇವರೆಲ್ಲ ಹಾಕಿದ್ರೆ ನಾನು ಹಾಕ್ಬೇಕಂತ ಹೇಳಿ ಹಾಕಕ್ಕೆ ಶುರು ಮಾಡಿ ಹಿಂಗೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸೆ ಜಾಸ್ತಿ ಆಗಿ ಇಡೀ ಒಂದೇ ದಿವಸದಲ್ಲಿ ನಿಮ್ಮನ್ನು ನೀಟಾಗಿ ಗುಂಡು ಹೊಡಿಸ್ಬಿಡ್ತಾರೆ. ನಿಮ್ಮರ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ಬರ ಈಸ್ಕೊಳ್ಳೋಕೆ ಹೇಳ್ತಾರೆ ಅವರೇ. ಮತ್ತು ಕಂತಲ್ಲಿ ಕೊಡೋಕ್ಕೂ ಹೇಳ್ತಾರೆ. ಮತ್ತು ಯಾವ ಅಕೌಂಟಿಂದ 10,000 ಹಾಕಿದ್ರೂ ಅವ್ರು ತೊಗೊಳ್ತಾರೆ. ಎಲ್ಲ ರೀತಿಯ ಸೌಲಭ್ಯಗಳು ನಿಮಗೆ ಮೋಸ ಹೋಗೋದಕ್ಕೆ ಕೊಡ್ತಾರೆ. ದಯವಿಟ್ಟು ಮೋಸ ಹೋಗಬೇಡಿ. ಇಮಿಡಿಯೇಟ್ಲಿ ಸೈಬರ್ ಸೆಂಟ್ರಿಗೆ ಕಾಲ್ ಮಾಡಿ, ಅವ್ರ ನಂಬರ್ನ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ. ಖಂಡಿತ ರಿಪೋರ್ಟ್ ಮಾಡಿ, ಟೆಲಿಗ್ರಾಮ್ ಮುಖಾಂತರ ರಿಪೋರ್ಟ್ ಮಾಡಿ, ಅಥವಾ ನಿಮ್ಮ ಹತ್ರ ಯಾವ ಆ್ಯಪ್ ಇದೆ ರಿಪೋರ್ಟ್ ಮಾಡಿ. ದಯವಿಟ್ಟು ಈ ಥರ ಮೋಸ ಹೋಗಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹುಷಾರಾಗಿರಿ, ತುಂಬ ಸ್ಕ್ಯಾಮ್ಗಳಾಗ್ತಿದೆ. ಮೋಸ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ನನ್ನೆಲ್ಲ ವೀಡಿಯೋ ಲೈಬ್ರರಿನ ಸರ್ಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ.